ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಉಳಿದಿರೋ ಅನ್ನದಲ್ಲಿ ಅಕ್ಕಿ ರೊಟ್ಟಿ, ಸಾಫ್ಟಾಗಿರೋ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬೆಳಗಿನ ತಿಂಡಿ ಕೂಡ ಮಾಡ್ಕೋಬೋದು. ರಾತ್ರಿ ಅನ್ನ ಉಳಿದುಬಿಟ್ಟಿದ್ರೆ ಅನ್ನ ವೇಸ್ಟು ಆಗೋಲ್ಲ ಮತ್ತು ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜನೇ ಬೇರೆ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ನಾನು ಉಳಿದಿರೋ ಅನ್ನದಲ್ಲಿ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಈಗ ನಾನು ಒಂದು ಬೌಲು ಉಳಿದಿರೋ ಅನ್ನನ ತೊಗೊಂಡಿದ್ದೀನಿ. ನೋಡಿ, ರಾತ್ರಿ ಉಳಿದಿದ್ದ ಅನ್ನ ಇದು ಬೆಳಗಿನ ತಿಂಡಿಗೆ ಮಾಡ್ತಾಯಿದ್ದೀನಿ. ಒಂದು ಬೌಲ್ ಅನ್ನ ತೊಗೊಂಡು ಮಿಕ್ಸಿ ಜಾರಿಗೆ ಅದನ್ನು ಹಾಕ್ತೀನಿ. ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ಒಂದು 3 ಸ್ಪೂನು ನೀರು ಹಾಕ್ತೀನಿ. ನೀರು ಜಾಸ್ತಿ ಹಾಕ್ಬೇಡ್ರಿ, ಒಂದು 2-3 ಸ್ಪೂನ್ ನೀರು ಸಾಕು. ಈಗ ನೋಡಿ, ಈ ಥರ ನಯಸ್ಸಾಗಿ ರುಬ್ಬಬೇಕು. ನೀರು ಜಾಸ್ತಿ ಹಾಕ್ಬಿಟ್ರೆ ತುಂಬ ತೆಳ್ಳ ಆಗುತ್ತೆ. ಒಂದು 2-3 ಸ್ಪೂನ್ ನೀರು ಹಾಕಿಬಿಟ್ಟು ಈ ಥರ ನಯಸ್ಸಾಗಿ ಗಟ್ಟಿಯಾಗಿ ರುಬ್ಬಬೇಕು. ಇವಾಗ ಅದನ್ನು ಒಂದು ಬೌಲಿಗೆ ತೆಗೆದಿಡ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಉಪ್ಪು ಹಾಕಿದ ಮೇಲೆ ಅಕ್ಕಿ ಹಿಟ್ಟನ್ನ ಹಾಕ್ತೀನಿ. ಅಕ್ಕಿ ಹಿಟ್ಟನ್ನ ನೋಡಿಕೊಂಡು ನಾವು ಅನ್ನನ ರುಬ್ಬಿಟ್ಟಿದ್ದೀವಲ್ಲ ಅದು ಎಷ್ಟು ಹಿಡಿಸುತ್ತೆ ನೋಡಿಕೊಂಡು ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ತಾ ಇರಬೇಕು. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು. ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಎಷ್ಟು ಹಿಡಿಸುತ್ತೆ ನೋಡಿಕೊಂಡು ಗಟ್ಟಿಯಾಗಿ, ನೋಡಿ ಇಷ್ಟು ಗಟ್ಟಿಯಾಗಿ ಕಲಿಸ್ಬೇಕು. ಈಗ ನೋಡ್ತಾ ಇದ್ದೀರಲ್ವ, ಇಷ್ಟು ಗಟ್ಟಿಯಾಗಿ ಕಲಿಸ್ಬೇಕು. ಇದನ್ನು ಸ್ವಲ್ಪ ಮಣೆ ಮೇಲೆ ಇಟ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ರಿ. ಈಗ ನೋಡಿ, ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ನಮಗೆ ಯಾವ ಸೈಜ್ ರೊಟ್ಟಿ ಬೇಕು ನೋಡಿಕೊಂಡು ಅಷ್ಟು ಉಂಡೆನ ಹಾಕಬೇಕು. ಅಷ್ಟು ಸೈಜು ಉಂಡೆನ ಹಾಕಬೇಕು. ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆನ ಹಾಕಿದ್ದೀನಿ. ಅದು ಲಟ್ಟಿಸಿದ್ರೆ ತುಂಬ ದೊಡ್ಡದಾಗುತ್ತೆ. ಎಷ್ಟು ತೆಳ್ಳಗೆ ಬೇಕಾದ್ರೂ ಕೂಡ ಲಟ್ಟಿಸ್ಬೋದು. ನೋಡಿ, ಎಲ್ಲದನ್ನು ಕೂಡ ನಾನು ಉಂಡೆ ಮಾಡಿ ಇಟ್ಟಿದ್ದೀನಿ. ಇವಾಗ ಲಟ್ಟಿಸ್ತೀನಿ. ಇವಾಗ ನಾನು ಒಂದು ಇದು ತೊಗೊಂಡಿದ್ದೀನಿ, ಒಬ್ಬಟ್ಟು ತೊಟ್ಟ ಇದು ಬರುತ್ತಲ್ಲ ಅದನ್ನು ತಗೊಂಡು ಅದಕ್ಕೆ ಇವಾಗ ನಾನು ಕೆಳಗಡೆ ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ಲಟ್ಟಿಸ್ತೀನಿ. ಒಂದು ಬಟರ್ ಪೇಪರ್ನ ತೊಗೊಂಡು ಬಟರ್ ಪೇಪರ್ ಮೇಲೆ ನೋಡಿ ಈ ಥರ ಲಟ್ಟಿಸ್ಬೇಕು. ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಲಟ್ಟಿಸ್ಬೋದು. ಕೆಳಗಡೆ ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ಎಷ್ಟು ತೆಳ್ಳಗೆ ಬೇಕಾದ್ರೂ ಕೂಡ ಲಟ್ಟಿಸ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ಎಷ್ಟು ಸುಲಭವಾಗಿ ಲಟ್ಟಿಸ್ಬೋದು, ಬೇಗ ಕೂಡ ಆಗುತ್ತೆ. ನೋಡಿ, ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅಂಟ್ಕೊಂಡ ಹಾಗೆ, ಅಂಟಲ್ಲ ಇದಾಗಿ ತುಂಬ ಅದ್ಮಿ ಲಟ್ಟಿಸ್ಬೇಡ್ರಿ. ನೋಡಿರಿ, ಇವಾಗ ಈ ಥರ ಲಟ್ಟಿಸ್ಬೇಕು. ಇನ್ನೂ ತೆಳ್ಳಗೆ ಕೂಡ ಲಟ್ಟಿಸ್ಬೋದು. ಇವಾಗ ನೋಡಿ ಎಷ್ಟು ಚೆಂದಾಗಿ ಲಟ್ಟಿಸಿದ್ದೀನಿ ನಾನು. ಎಷ್ಟು ಇನ್ನೂ ತೆಳ್ಳಗೆ ಕೂಡ ಲಟ್ಟಿಸ್ಬೋದು. ಇವಾಗ ಇನ್ನೊಂದು ಕೂಡ ಲಟ್ಟಿಸಿ ನಾನು ತೋರಿಸ್ತೀನಿ ನೋಡಿರಿ. ಸ್ವಲ್ಪ ಹಿಟ್ಟು ತಗೊಂಡ್ರೆ ದೊಡ್ಡದು ಮಾಡ್ಬೋದು, ತೆಳ್ಳಗೆ ಲಟ್ಟಿಸ್ಬೋದು, ಸಾಫ್ಟಾಗೂ ಇರುತ್ತೆ. ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಇದನ್ನ ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು, ಇಲ್ಲ ರಾತ್ರಿಗಾದರೂ ಮಾಡ್ಕೋಬೋದು. ಯಾವಾಗ ಅನ್ನ ಉಳಿದಿರುತ್ತೆ ಆವಾಗ ಮಾಡ್ಕೊಳ್ರಿ. ಈ ಥರ ತುಂಬ ಚೆನ್ನಾಗಿರುತ್ತೆ. ಉಳಿದಿರೋ ಅನ್ನದಲ್ಲಿ ಈ ಥರ ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇವಾಗ ನಾನು 2 ರೊಟ್ಟಿ ಮಾಡಿ ತೋರಿಸಿದ್ದೀನಿ. ಇವಾಗ ಹೆಂಚು ಕಾದಿದೆ, ಹೆಂಚು ಮೇಲೆ ಇವಾಗ ಹಾಕ್ತಾಯಿದ್ದೀನಿ ನೋಡಿರಿ. ಹೆಂಚು ಮೇಲೆ ಹಾಕಿದ ಮೇಲೆ ತೇವದ ಬಟ್ಟೆ ಮಾಡಿಕೊಂಡು ಮೇಲ್ಗಡೆ ಹಿಟ್ಟು ಎಕ್ಸ್ಟ್ರಾ ಹಿಟ್ಟಿರುತ್ತಲ್ವ, ನಾವು ಹಿಟ್ಟು ಹಾಕಿ ಲಟ್ಸಿರ್ತೀವಲ್ವ ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ಆ ಎಕ್ಸ್ಟ್ರಾ ಅಕ್ಕಿ ಹಿಟ್ಟು ಹೋಗುತ್ತೆ ಮತ್ತು ಸಾಫ್ಟಾಗೂ ಕೂಡ ಆಗುತ್ತೆ. ಈ ಥರ ನಾವು ಒದ್ದೆ ಬಟ್ಟೆ ಮಾಡಿಕೊಂಡು ಮೇಲ್ಗಡೆ ಸವರೋದ್ರಿಂದ ಸಾಫ್ಟಾಗೂ ಇರುತ್ತೆ ರೊಟ್ಟಿ ಮತ್ತು ಎಕ್ಸ್ಟ್ರಾ ಹಿಟ್ಟು ಕೂಡ ಹೋಗುತ್ತೆ. ಇವಾಗ ಉಲ್ಟಾ ಮಾಡಿ ಹಾಕಬೇಕು.
ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಮಾಡಿಬಿಡ್ಬೋದು. ನೋಡಿ ರೆಡಿ ಆಯಿತು, ಅಕ್ಕಿ ರೊಟ್ಟಿ ರೆಡಿ ಆಯಿತು. ಎಷ್ಟೇ ಚೆಂದಾಗಿದೆ ನೋಡಿರಿ. ಇನ್ನೂ ಒಂದು ನಾನು ಹಾಕಿ ತೋರಿಸ್ತೀನಿ ನೋಡಿರಿ. ಮೇಲ್ಗಡೆ ಇರೋ ಹಿಟ್ಟನ್ನೆಲ್ಲ ತೆಗಿಬೇಕು, ಮತ್ತು ಈ ಥರ ಮಾಡೋದ್ರಿಂದ ಸಾಫ್ಟ್ ಕೂಡ ಆಗುತ್ತೆ ರೊಟ್ಟಿ. ಈ ಥರ ಚೆನ್ನಾಗಿ ಬೇಯಿಸ್ಬೇಕು, ಉಲ್ಟಾ ಸೀದಾ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಎಷ್ಟು ಬೇಗ ನೋಡಿ ಅಕ್ಕಿ ರೊಟ್ಟಿ 2 ರೊಟ್ಟಿ ಅಕ್ಕಿ ರೊಟ್ಟಿ ರೆಡಿ ಆಗೋಯಿತು. ಉಳಿದಿರೋ ಅನ್ನ ಕೂಡ ವೇಸ್ಟ್ ಆಗೋಲ್ಲ, ರೊಟ್ಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ರೆಡಿ ಆಯಿತು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ನೋಡಿ, ನೋಡ್ತಾ ಇದ್ದೀರಲ್ವ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಬೆಳಗಿನ ತಿಂಡಿಗೆ, ರಾತ್ರಿ ಅನ್ನ ಉಳಿದಿದ್ರೆ ಬೆಳಗಿನ ತಿಂಡಿಗೆ ಬೇಗ ಕೂಡ ಮಾಡ್ಕೊಬಿಡ್ಬೋದು. ಇದನ್ನ ಬೆಣ್ಣೆ ಮತ್ತು ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.